ಯಾವುದೇ ಧರ್ಮದ ವಾಕ್ಯಗಳನ್ನು ಮತ್ತು ಧರ್ಮದ ಉದ್ದೇಶ, ಧರ್ಮದ ವಾಣಿಗಳನ್ನು ನಾವು ಗೌರವಿಸಬೇಕು. ಗೌರವಿಸಲಿಲ್ಲವೆಂದರೆ ಏನು ಅನಾಹುತ ಆಗ್ತಾವ ಅನ್ನೋದು ಒಂದು ಉದಾಹರಣೆಯೊಂದಿಗೆ ಬಂದನ್ರಿ. ಇವತ್ತು ಒಂದು ಇಸ್ಲಾಮ ಧರ್ಮದ ಒಂದು ಉದಾಹರಣೆಯೊಂದಿಗೆ ಬಂದೇನೆ. ಇಸ್ಲಾಮ ಧರ್ಮದಲ್ಲಿ ಹ್ಯಾಂಗ ಧರ್ಮವನ್ನು ಗೌರವಿಸಬೇಕು, ಯಾವುದೇ ಒಂದು ಓಣಿಯಿಂದ ನೀವು ಹೋಗುವಾಗ ಯಾವುದೇ ಒಂದು ಶ್ಲೋಕವೊಂದು ಬಂದಾಗ ಅಲ್ಲಿ ನಿಮ್ಮ ಅಹಿತಕರ ಘಟನೆಗಳನ್ನು ಫಾಲ್ತು ಮಾತಾಡೋದು ಬಿಟ್ಟು ಬಿಡ್ರಿ. ಆ ಒಂದು 2 ನಿಮಿಷದ ಆ ವಾಕ್ಯ ಮತ್ತು ವಾಣಿಯನ್ನು ಕೇಳ್ಕೊಂಡು ಮುಂದೆ ಸಾಗ್ರಿ. ಆವಾಗ ನಿಮಗೆ ನೆಮ್ಮದಿ ಕೊಡ್ತಾನ, ನಿಮಗೆ ಒಂದು ಶಕ್ತಿ ಕೊಡ್ತಾನ ಆ ಪರಮಾತ್ಮ, ಆ ಅಲ್ಲ. ಇವತ್ತು ಒಂದು ಇಸ್ಲಾಂ ಧರ್ಮದ ಒಂದು ಸ್ಟೋರಿ ತೊಗೊಂಡು ಬಂದೀನಿ. ಆ ಸ್ಟೋರಿಯಲ್ಲಿ ನೈಜ ಘಟನೆ ಆಗೈತಿ, ಸತ್ಯ ಘಟನೆ ಆಗೈತಿ. ನೋಡ್ರಿ, ಇನ್ನು ಮುಂದೆ ಇಂಥ ಘಟನೆಗಳು ಮಾಡೋಕ್ಕೆ ಹೋಗಬೇಡ್ರಿ. ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲಾ ಲೋನಿ ಅಂಥೇಳಿ ಒಂದು ಗ್ರಾಮ ಐತ್ರಿ. ಆ ಗ್ರಾಮದ ಹತ್ತಿರ ದಿಲ್ಲಿ ಸಮೀಪ ಆಕೈತಿ. ಆ ದಿಲ್ಲಿ ಸಮೀಪ ಆದ ತಕ್ಷಣ ಆ ಲೋನಿ ಗ್ರಾಮದಾಗ 199% ಜನ ಮುಸಲ್ಮಾನರ ಕುಟುಂಬ ವಾಸ ಮಾಡ್ತಾವೆ. ಅಗರ್ಭ ಶ್ರೀಮಂತರದಾರ, ದೈನಂದಿನ ಚಟುವಟಿಕೆ ಮಾಡ್ಕೊಂಡು ವ್ಯಾಪಾರ ಉದ್ಯೋಗ ಮಾಡ್ಕೊಂಡು ಸಾಕಷ್ಟು ಶಿಸ್ತು ರೊಕ್ಕ ಗಳಿಸಿದರೂ ಸಹಿತ ಆದ್ರೆ ಅಲ್ಲಿ ಒಂದು ನೈಜ ಘಟನೆ ಆಗೈತಿ. ಆ ಘಟನೆ ಹೆಂಗೆ ಶಾಪದ ರೂಪದಾಗ ಏನು ಆಗೈತಿ ಅನ್ನೋದು ನೈಜ ಘಟನೆ ಇವತ್ತು ನಾನು ನಿಮಗೆ ಹೇಳಕೊಂಟೇನೆ. ನೋಡ್ರಿ, ಇದು ಭಾಳ ದುರಂತ ಐತಿ. ಅಂದ್ರೆ ಪ್ರಳಯ ಬರುವ ಸೂಚನೆಗಳು. ಉರ್ದುದಲ್ಲಿ ಕಯಾಮತ್ ಅಂತಾರ. ಜಗತ್ತು ಇದು ಮುಳುಗು ಅಂತದು. ಇನ್ನು ಮುಂದೆ ನಿಗೂಢಗಳು ಬರುವು. ಇನ್ನು ಪಾಪ, ಧರ್ಮ, ಕರ್ಮ, ಪುಣ್ಯ ಇವೆಲ್ಲ ಮಾಯ ಆಗಾಕತ್ತಾವ. ಇವತ್ತು ದಾನ ಧರ್ಮದಿಂದ ವಂಚಿತ ಆಗಾಕತ್ತೀರಿ, ಪಾಪದ ಕೆಲಸಕ್ಕೆ ಮುಂದಾಗತ್ತೀರಿ, ಬಡ್ಡಿ ಜೂಜಾಡೋದು ಮಾಡಾಕತ್ತೀರಿ. ಇದು ಎಲ್ಲ ಪ್ರತಿಯೊಂದು ಅಹಿತಕರ ಘಟನೆಗಳನ್ನು ಮಾಡ್ಕೋತಿ ಇವತ್ತು ನಾವು ಸಾಗಾಕತ್ತೀವಿ. ಯಾವುದು ಐಷಾರಾಮಿ ಜೀವನ ಮಾಡಕ್ಕೆ ಹೋಗಿ ಇವತ್ತು ಗಾಜಿಯಾಬಾದ್ ಜಿಲ್ಲೆಯ ಲೋನಿ ಗ್ರಾಮದ ನೈಜ ಸತ್ಯ ಘಟನೆಯನ್ನು ಹೇಳಾಕತ್ತೀನಿ. ನೋಡ್ರಿ, ಗಾಜಿಯಾಬಾದ್ ಲೋನಿ ಗ್ರಾಮದಲ್ಲಿ 2 ಸಹೋದರರು ಇರ್ತಾರೆ. 2 ಸಹೋದರರ ಮದುವೆ ನಿರ್ಣಯ ಆಕೈತಿ. ಆ ಗಾಜಿಯಾಬಾದ್ ಲೋನಿ ಗ್ರಾಮದ ಅಲ್ಲಿಯೇ 2 ವಧುಗಳನ್ನು ಫಿಕ್ಸ್ ಮಾಡ್ತಾರೆ, ಅದೇ ಗ್ರಾಮದವರನ್ನು. ಇನ್ನು ಮದುವೆ ಸಮಾರಂಭ, ಮದುವೆ ನಿಶ್ಚಿತಾರ್ಥ ಆಗ್ತೈತಿ. ಇನ್ನು ನಿಖಾ ಮಾಡಬೇಕು, ಅಕ್ಷತಾರೋಪಣ ಮಾಡಬೇಕು, ಅಕ್ಕಿ ಕಾಳು ಒಗೆಯೋ ಸಲುವಾಗಿ ಎಲ್ಲ ತಯಾರಿ ಮಾಡ್ತಾರೆ ನಾಳೆ. ಆವಾಗ 2 ಸಹೋದರರ 100 ಗೆಳೆಯರು ಬಂದು ಆ ಸಹೋದರರಿಗೆ ಏನು ಹೇಳ್ತಾರೆ, ಏನು ಮದುವೆ ಭಾಳ ಹುರುಪಾಗತೈತಿ, ಭಾಳ ಜೋರಾಗಬೇಕು, ನೀ ಹುಡುಗಿಯರನ್ನ ಕರ್ಕೊಂಬ ಡ್ಯಾನ್ಸ್ ಮಾಡಕ್ಕ. ಅವರೆಲ್ಲ ಡ್ಯಾನ್ಸ್ ಮಾಡಬೇಕು, ಅಂಥ ವಿಜೃಂಭಣೆ ಮದುವೆ ಮಾಡೋನು ಇವತ್ತು ನಾವು. ನಿಮ್ಮದು ಇದೊಂದು ರಾದ್ದಾಂತ ಆಗಲಿ, ಒಂದು ರಿಕಾರ್ಡ್ ಆಕೈತಿ, ನಮಗೂ ಒಂದು ಎಂಟರ್ಟೈನ್ಮೆಂಟ್ ಆಕೈತಿ, ನಮಗೂ ಒಂದು ಎಂಜಾಯ್ಮೆಂಟ್ ಮಾಡುವಂಗೆ ಆಕೈತಿ ಅಂಥೇಳಿ ಇಬ್ಬರೂ ವರರನ್ನು ಒತ್ತಾಯ ಮಾಡಿದಾಗ ಹುಡುಗರ ದೋಸ್ತಿ ಇರಲ್ಲ ಮೊದಲು, ಆ ದೋಸ್ತಿ ಅವ್ರಿಗೆ ತಲಿಬಾಗಿ ಹೋಗ್ರಿ ಹುಡುಗಿಯರನ್ನ ಕರ್ಸೋನು ಅಂಥೇಳಿ, ನೀನ ಬರ್ಬೇಕು ಅಂಥೇಳಿ ಇಬ್ಬರು ವರನ್ನ ಕರ್ಕೊಂಡು ದಿಲ್ಲಿಗೆ ಹೋಗ್ತಾರೆ ರೀ ಹುಡುಗರನ್ನ ಕರೆಯಕ್ಕೆ. ಹುಡುಗಿಯರನ್ನ ಅಲ್ಲಿ ಹುಡುಗಿಯರು ಇರ್ತಾರೆ, ಡ್ಯಾನ್ಸ್ ಬಾರ್ ಗರ್ಲ್ಸ್ಗಳು ಹುಡುಗಿಯರು. ಅವ್ರಿಗೆ ಇಂತಿಷ್ಟು ದುಡ್ಡಿಗೆ ಫಿಕ್ಸ್ ಮಾಡಿ ರಾತ್ರಿ ಹಗಲಿ ಕುಣಿಬೇಕು ಅಂಥೇಳಿ ಫಿಕ್ಸ್ ಮಾಡ್ಕೊಂಡು ತೊಗೊಂಡು ಬರ್ತಾರೆ. ಆವಾಗ ಇವ್ರದ್ದು ಮೆರವಣಿಗೆ ಸ್ಟಾರ್ಟ್ ಆಕೈತಿ. ಹುಡುಗಿಯರು ಕುಣಿತಾರ ಎಲ್ಲ ಅರೆಬತ್ತಲೆ ಮೆರವಣಿಗೆ ಮಾಡ್ತಾರೆ. ಐಷಾರಾಮಿ ಜೀವನ, ದುಡ್ಡಿನ ಪ್ರಭಾವ, ಸೊಕ್ಕಿನ ಪ್ರಭಾವ, ಧರ್ಮದ ಬೆದರಿಕೆ ಎಲ್ಲ, ಅಂಜಿಕೆ ಎಲ್ಲ, ಯಾರ ಗುರು ಹಿರಿಯರ ಮಾತು ಕೇಳಲಾರದಂಥ ಈ 2 ವರರು ಸ್ನೇಹಿತರ ಮಾತು ಕೇಳಿ ಆ ಹುಡುಗಿಯರನ್ನ ಕರ್ಕೊಂಬಂದ ಡ್ಯಾನ್ಸ್ ಚಾಲು ಆಕೈತಿ. ರಾತ್ರಿ 12 ಆಕೈತಿ, 1 ಆಕೈತಿ, 2 ಆಕೈತಿ, 3 ಆಕೈತಿ. ಮಾದಕ ದ್ರವ್ಯದಿಂದ ಕುಣಿದು ಕುಪ್ಪಳಿಸಿ 5:30 ಗಂಟೆ ಬೆಳತನಕ ಶುರು ಆಗತೈತಿ. ಶುರು ಆದ ತಕ್ಷಣ ಇವ್ರದೇನ ನೃತ್ಯ ಅರಬತ್ತಲೆ ನೃತ್ಯ ಏನು ನಿಂದ್ರಂಗಿಲ್ಲ. ನೃತ್ಯ ನಿಂದ್ರಲ್ದಾಗಂತಲೇ ಹಂಗೆ ಕಂಟಿನ್ಯೂ ಚಾಲು ಆಕೈತಿ. ಆವಾಗ ಸಮೀಪ ಒಂದು 100 ಫೂಟ್ ಇರುವಂಥ ಮಸೀದಿಯಿಂದ ಅಲ್ಲಾನ ಕೂಗು ಅಜಾ ಬರ್ತೈತಿ. ಆ ಅಜಾ ಕೂಗು ಬಂದ ತಕ್ಷಣ ಆ ಅರೆಬತ್ತಲೇ ಇರುವ ಹೆಣ್ಣು ಮಕ್ಕಳು ಅವರು ತಮ್ಮ ನೃತ್ಯವನ್ನು ನಿಂದ್ರಿಸ್ತಾರ. ನೃತ್ಯ ನಿಂದ್ರಿಸಿ ಆ ಅಲ್ಲಾನ ಕೃಪೆಯಿಂದ, ದೇವದೂತನ ಸಪ್ಪಳದಿಂದ ಆ ಅಜಾನ್ ಕೂಗಿಗೆ ತಲೆಬಾಗಿ 10 ನಿಮಿಷ ನೃತ್ಯವನ್ನು ನಿಲ್ಲಿಸ್ತಾರ. ಆದರೆ ಆ 10 ನಿಮಿಷ ನೃತ್ಯ ನಿಂತಾಗ ಇದೇ ವರರು ಮತ್ತು ಇವರು ಗೆಳೆಯರು ಜಗಳಕ್ಕೆ ಬಂದು ನಿಂತು, ಯಾಕೆ ನೃತ್ಯ ನಿಂದ್ರಿಸಿದಿರಿ, ನೃತ್ಯ ಪ್ರಾರಂಭ ಆಗಬೇಕು, ಕಂಟಿನ್ಯೂ ಮಾಡ್ರಿ ಅಂತೇಳಿ ಅವ್ರ ಮೇಲೆ ಒತ್ತಡ ತರ್ತಾರ. ಆದ್ರೆ ಆ ಹುಡುಗಿಯರು ಹೇಳ್ತಾರ, ನಾವು ಪಾಪ ಮಾಡಿರಬಹುದು, ಈ ಅರೆಬತ್ತಲೆ ನೃತ್ಯದಿಂದ ನಾವು ದುಡ್ಡು ಗಳಿಸಿರಬಹುದು, ಆದರೆ ದೇವರ ಮುಂದೆ ನಾವು ದೊಡ್ಡವರಲ್ಲ. 10 ನಿಮಿಷ ನಮಗೆ ದೇವರ ಧ್ಯಾನ ಮಾಡಕ್ಕೆ ಕೊಡ್ರಿ, ನಾವು ಅಜಾನ್ ಮುಗಿಯುವವರೆಗೆ ನೃತ್ಯ ಮಾಡುವುದಿಲ್ಲ ಅಂತಾರ.
ಆವಾಗ ವರರ ಮಹಾಶಯ ಗೆಳೆಯರು ಆ ಹೆಣ್ಣು ಮಕ್ಕಳ ಜೊತೆ ಜಗಳಕ್ಕೆ ಕುಳಿತಾರ. ಜಗಳಕ್ಕೆ ಇಳಿದ ತಕ್ಷಣ ಅವರ ಜೊತೆ ಛೀಮಾರಿ ಹಾಕಿ ಅವರ ಜೊತೆ ವೈಷಮ್ಯದ ದಾರಿ ತುಳಿದು ಅಲ್ಲೋಲ ಕಲ್ಲೋಲ ಮಾಡುವಂಥ ಜಗಳಕ್ಕೆ ಬಂದಾಗ ಆವಾಗ ಹೇಳ್ತಾರ, ಅಜಾ ಮಾಡಾವ ದೇವರ ದೂತ ಮಾಡಾವ, ಅಲ್ಲಿ ಒಬ್ಬನ ನೇಮಶೈಕಿ ಅವನ ಡ್ಯೂಟಿ ಅವ ಮಾಡ್ತಿರ್ತಾನ, ನೃತ್ಯಕ್ಕೆ ಅಜಾಂಗ ಏನು ಸಂಬಂಧ ಇಲ್ಲ, ಕಂಟಿನ್ಯೂ ಮಾಡ್ರಿ ನೀವು, ನಾವು ದುಡ್ಡು ಕೊಡಂಗಿಲ್ಲ ಅಂದಾಗ ಪಾಪ ಅನಿವಾರ್ಯತೆಯಿಂದ ಮತ್ತೆ ಕುಣಿಯಾಕ ಪ್ರಾರಂಭ ಆಗುತ್ತಾರ. ಬೆಳಿಗ್ಗೆ 7 ಗಂಟೆ ತಕ ಕುಣಿತಾರ. 7 ಗಂಟೆ ಕುಣಿದ ನಂತರ ದೇವದೂತರು ಯಾವ ಶಾಪ ಕೊಡ್ತಾರ ಅನ್ನೋದು ಇನ್ನು ಮುಂದೆ ನೋಡ್ರಿ. ಘಟನೆ ಬಹಳ ದುರಂತದ ಘಟನೆ ಐತಿ, ಬಹಳ ಕುತೂಹಲ ಐತಿ. ಇದನ್ನು ಪ್ರತಿಯೊಬ್ಬ ನಾಗರಿಕರು ಇವತ್ತು ಅಳವಡಿಸಿಕೊಂಡ್ರ ಪಾವನಾಗ್ತೀವಿ. ದೇವ ಎಷ್ಟು ಶಕ್ತಿವಂತ ಅದಾನ ಅಂಥೇಳಿ 7 ಗಂಟೆ ನೃತ್ಯ ಮುಗಿತೈತಿ. 7 ಗಂಟೆ ನೃತ್ಯ ಮುಗಿದ ಮೇಲೆ ತಮ್ಮ ಕೆಲಸಕ್ಕೆ ತಾವು ಹೋಗುತ್ತಾರ. ಇವ್ರದು ಇನ್ನು ನಿಶ್ಚಿತಾರ್ಥ 11 ಗಂಟೆಗೆ ಇರ್ತೈತಿ. 11 ಗಂಟೆ ನಿಶ್ಚಿತಾರ್ಥ ಮುಗಿದ ತಕ್ಷಣ ಹುಡುಗಿಯರು ಹೇಳ್ತಾರ, ನಮ್ಮ ಸಂಭಾವನೆ ಕೊಡ್ರಿ ಮತ್ತು ನಮಗೆ ತಿರುಗಿ ದೆಹಲಿಯವರೆಗೆ ಬಿಡಾಕ ನೀವ ಬರಬೇಕು, ನೀವು ಬಂದಿದ್ರಿ ವರರು ಅಂತ ಹೇಳ್ತಾರ. ಆ ವರರು ಒಂದು ಕಾರಿನಲ್ಲಿ ಹೋಗುತ್ತಾರ ಹುಡುಗಿಯರನ್ನ ಬಿಡಾಕ. ಹುಡುಗಿಯರ ಕಾರ್ ಮುಂದೆ ಹೋಗ್ತೈತಿ, ಈ ವರರ ಕಾರ್ ಹಿಂದೆ ಹಿಂಬಾಲಿಸ್ತೈತಿ. ನೋಡ್ರಿ ದುರಂತ ಹೆಂಗೆ ಸಂಭವಿಸ್ತೈತಿ, ಎಂಥ ಅನಾಹುತ ಆಕೈತಿ ಅನ್ನೋದು. ಇದು ಧರ್ಮ ವಿರೋಧ, ಧರ್ಮಕ್ಕೆ ಚಾಲೆಂಜ್ ಮಾಡಿದಂಥ ಈ ಯುವಕರ ಪರಿಸ್ಥಿತಿ ಮುಂದೆ ಏನಾಗತೈತಿ ಅನ್ನೋದನ್ನ ಬಹಳ ಹೇಳಾಕತ್ತೇನೆ ಕೇಳ್ರಿ. ಈ ವರರು ಬೆನ್ನು ಹತ್ತಿ ಹೋಗುವಾಗ ಆ ಹುಡುಗಿಯರ ಕಾರ ಮುಂದೆ ಹೋಗುತ್ತಿರ್ತೈತಿ. ಈ ವರರ ಕಾರಿಗೆ ಒಂದು ಭೀಕರ ದೊಡ್ಡ ಟ್ರಕ್ ಬಂದು ಅಪಘಾತ ಆಗತೈತಿ. ತಕ್ಷಣ ದುರಂತ ಅಪಘಾತ ಆದ ತಕ್ಷಣ ಸ್ಥಳದಲ್ಲಿಯೇ ಇಬ್ಬರ ವರರು ಮರಣ ಹೊಂದುತ್ತಾರ. ಯಾವ ಅಣ್ಣಂದ ಚೆಹರೆ, ಯಾವ ತಮ್ಮಂದ ಮುಖ ಅನ್ನೋದು ಗೊತ್ತಾಗೋದಿಲ್ಲ. ಹಂಗ ಗಿಜುಗುಳಾಗಿ ಮಾಂಸದ ಮುದ್ದೆಯಾಗಿ ಮರಣ ಹೊಂದುತ್ತಾರ. ಜನ ಬಂದು ನೋಡ್ತಾರ, ಏನಪ್ಪ ಇದು ದುರ್ಘಟನೆ, ಯಾರು ತಮ್ಮ ಯಾರು ಅಣ್ಣ. ನಿಶ್ಚಿತಾರ್ಥ ಈಗ 11 ಆಗೈತಿ, ಇನ್ನೂ ಊಟ ಆಗಿಲ್ಲ. ಈ ಹುಡುಗಿಯರನ್ನ ಬಿಡುವ ಸಲುವಾಗಿ ಹೊಂಟಿದ್ರು. ಆದರೆ ಅಜಾನ್ 5 ನಿಮಿಷ ನಿಂದ್ರ ಕೊಡಲಿಲ್ಲ. ಅರೆಬತ್ತಲೆ ಮೆರವಣಿಗೆ ಮಾಡ್ಲಿಕ್ಕೆ ಹಚ್ಚಿದ್ರು. ಹುಡುಗಿಯರು ಪಶ್ಚಾತ್ತಾಪ ಪಟ್ಟು ದೇವರ ಮೊರೆ ಹೋದರು. 10 ನಿಮಿಷ ನಮಗೆ ಕೊಡ್ರಿ ಟೈಮು ಅಂದಾಗ ಸಹಿತ ಒಪ್ಪಲಿಲ್ಲ. ಆದರೆ ಹೆಣ್ಣು ಮಕ್ಕಳು ಪಾರಾಗಿ ಹೋದರು. ದೇವರವರನ್ನು ರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಹೋದ. ಇವರಿಬ್ಬರನ್ನ ಸಾವನ್ನಪ್ಪಿಸಿದ. ವಾಪಸ್ಸು ಹೆಣಗಳನ್ನು ತೆಗೆದುಕೊಂಡು ಬಂದು ಪೋಸ್ಟ್ ಮಾರ್ಟಮ್ ಮಾಡುವಾಗ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕಿ ವಧುವರರು ಶೃಂಗಾರ ಮಾಡುವಂಥ ಸ್ಥಳದಲ್ಲಿ ಕೂಡುವವರು, ಸಾವಿರಾರು ಜನರು ಮದುವೆಗೆ ಬಂದವರು ಇವರ ಬಿಳಿ ಬಟ್ಟೆ ಹಾಕಿಕೊಂಡು ಹೆಣವನ್ನು ಸ್ಮಶಾನಕ್ಕೆ ಹೋದರು. ನೋಡ್ರಿ ಘಟನೆ ಹೆಂಗಾಗ್ತೈತಿ. ಅದರ ಸಲುವಾಗಿ ಈ ಘಟನೆ ಯಾಕೆ ಹೇಳೇನಂದ್ರೆ, ಇವತ್ತು ನಮ್ಮ ಧರ್ಮಗುರುಗಳು ಬೋಧನೆ ಮಾಡ್ತಾರ. ಧರ್ಮಗುರುಗಳು ಅನೇಕ ರೀತಿಯ ಉಪಾಯಗಳನ್ನು ಹೇಳ್ತಾರ. ಒಂದು 10 ನಿಮಿಷದ ನೀವು ಪ್ರಾರ್ಥನೆಗೋಸ್ಕರ ಯಾವುದೇ ನಿಮ್ಮ ದಂಧೆ ಜುಗಾರಿ ಬಡ್ಡಿ ವ್ಯವಹಾರಗಳಿಗೆ ಮಾರು ಹೋಗದೆ 10 ನಿಮಿಷ ನೀವು ಪ್ರಾರ್ಥನೆ ಮಾಡಿ ಪಾವನರಾದರೆ ಮಾತ್ರ ನೀವು ಸ್ವರ್ಗದ ದಾರಿ ಅಂತಾನ. ಇದು ಪ್ರತಿಯೊಂದು ಧರ್ಮದಲ್ಲಿ ಐತಿ. ಬೆಳಗಿನ 7 ಗಂಟೆಯ ಪೂಜೆ ಸಮಾರಂಭದಲ್ಲಿ ಏಕಚಿತ್ತ ಏಕ ಧ್ಯಾನದಿಂದ ದೇವರ ಗುಡಿ ಅಂತೇಳಿ ಶಾಂತಚಿತ್ತರಾಗಿ ಕೂಡ್ರಿ. ಅಲ್ಲಿ ಎಷ್ಟು ಏಕತೆ ಮತ್ತು ಶಾಂತತೆ ಸಿಗುತ್ತೈತೆ ಅನ್ನೋದ ಪರೀಕ್ಷೆ ಮಾಡಿಕೊಡ್ರಿ. ಆದರೆ ಈ ವರರು ಅವರಿಗೆ ಮದುವೆ ಆದ ತಕ್ಷಣ ಮೊದಲ ರಾತ್ರಿ ಸಹಿತ ಅನುಭವ ಮಾಡಲಿಕ್ಕೆ ಆ ಪರಮಾತ್ಮ ಕೊಡಲಿಲ್ಲ. ಹೆಣವಾಗಿ ಹೋದರು. ಒಳ್ಳೊಳ್ಳೆ ಬಟ್ಟೆ ಹಾಕಿ ಶೃಂಗಾರ ಮಾಡಿಕೊಂಡು ಎಲ್ಲರ ಜೊತೆ ಶುಭ ಕೋರುವುದನ್ನು ಬಿಟ್ಟು ಹೆಣವಾಗಿ ಸ್ಮಶಾನಕ್ಕೆ ಹೋದರು. ಮಾಡಿದ ಅಡಿಗೆಯನ್ನ ಹೆಣಹೂಳಿ ಬಂದು ಅವರ ಊಟವನ್ನ ತಿಥಿ ಊಟಾಗಿ, ನಿಶ್ಚಿತಾರ್ಥದ ಊಟ ತಿಥಿ ಊಟ ಆಗಿ ಪರಿಣಾಮಕಾರಿ ಯಾಕೈತಂದ್ರೆ ದೇವರು ಎಷ್ಟು ವಾಕ್ಯಗಳನ್ನು ಇಟ್ಟಾನ. ಈ ಧರ್ಮ ಗ್ರಂಥದ ಆಧಾರದ ಮುಖಾಂತರ ಇವತ್ತು ನಾವು ಬದುಕಬೇಕಾಗೈತಿ. ಲೋನಿ ಗ್ರಾಮ ಪ್ರತಿಶತ 100ಕ್ಕೆ 190ರಷ್ಟು ಜನ ಇದು ಮೈ ಝುಮ್ ಅನಿಸುತ್ತದೆ, ಗಾಬರಿ ಆಗತೈತಿ. ದೇವರ ಮೇಲೆ ಒಂದು ಕೃಪಾಶೀರ್ವಾದ ಇದ್ರೆ ದೇವರನ್ನು ಒಲಿಸ್ಕೊಳ್ಳುವಂಥ ಶಕ್ತಿ, ತಾಳ್ಮೆ ಮತ್ತು ನಮಗೆ ಒಂದು ಸಬರ್ ಅಂತಾರ ಉರ್ದುದಲ್ಲಿ, ಅದನ್ನು ನಾವು ಮಾಡ್ಕೊಂಡಿವಿ ಅಂದ್ರೆ ಬರ್ಕತ್ ತಾನಾಗಿ ಬರ್ತೈತಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ಈ ಸುದ್ದಿ ಕೇಳಿ ಪ್ರತಿಯೊಬ್ಬರಿಗೂ ಈ ಸುದ್ದಿಯನ್ನು ವೈರಲ್ ಮಾಡ್ರಿ. ಪ್ರತಿ ಕುಟುಂಬಕ್ಕೆ ಈ ಸುದ್ದಿ ಹೋಗಬೇಕು. ನಾವು ಜಾಗೃತರಾಗಬೇಕು. ದೇವಲೋಕದಿಂದ ಬಂದಂಥ ವಾಣಿಯನ್ನು ಪ್ರತಿಯೊಬ್ಬರು ನಾವು ಅಳವಡಿಸಿಕೊಂಡರೆ ಮಾತ್ರ ಪಾವನ ಆಗ್ತೀವಿ ಅಂತ ಭಗವದ್ಗೀತಾ, ಋಗ್ವೇದ, ಯಜುರ್ವೇದ, ಪವಿತ್ರ ಕುರಾನ್, ಬೈಬಲ್ ಹೇಳೈತಿ. ಆ ಪುಸ್ತಕಗಳ
ವೇದಗಳ ಆಧಾರದ ಮೇಲೆ ನೀ ನಡೆಯಲಿಲ್ಲದಿದ್ದರೆ ನೀನು ಸನ್ಮಾರ್ಗ ಬಿಟ್ಟು ನಮ್ಮ ದುರ್ಮಾರ್ಗಕ್ಕೆ ಹೋಗ್ತಿ ಅನ್ನೋದೇ ಇವತ್ತಿನ ವಿಶೇಷ ನಿದರ್ಶನದ ವಿಡಿಯೋ. ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಇಂತಹ ಇನ್ನೂ ಇತಿಹಾಸ, ಸಾಮ್ರಾಜ್ಯ, ಸತ್ಯ ಘಟನೆಗಳ ಬಗ್ಗೆ ನಂಬರ್ 1 ಚಾನಲ್ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಕಾಕ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ.